ಅದಕ್ಕೆ ನಮ್ಮ ಊರಿಗೆ ಬಂದಿದ್ದಾರೆ ನಮ್ಮ ಮನೆಗೆ ಇವತ್ತು. ಸೊ ನಾವು ತೋಟ ಎಲ್ಲ ವಿಡಿಯೋ ಮಾಡ್ತೀನಿ, ನೀನು ಸ್ವಲ್ಪ ಇಂಟರ್ವ್ಯೂ ಮಾಡೋಣ ಅಂತ ಹೇಳಿದ್ದಾರೆ. ಬೇರೆಯವ್ರಿಗೂ ಇನ್ಸ್ಪಿರೇಷನ್ ಆಗುತ್ತೆ ಸೊ ಅಂತ ಹೇಳಿದರು. ಅದಕ್ಕೋಸ್ಕರ ಬಂದಿದ್ದಾರೆ ನಮ್ಮ ಮನೆಗೆ ಇವತ್ತು. ಗುಂಡುರಾಜ್ ಹೋಗೋಣ ಕರ್ಕೊಂಡು ಹೋಗ್ತೀನಿ ಎಲ್ಲೂ ಹೋಗ್ಬಿಡ್ತಾಳೆ ಅಂತ ರೆಡಿಯಾಗಿ ಬಂದ್ಬಿಟ್ಟವಳೆ ಅಂದ್ಬಿಟ್ಟು ಮೇಲೆಲ್ಲ ಹತ್ತುತ್ತವನೆ. ಗುಂಡುರಾಜ್ ಅವರೇ ಕರ್ಕೊಂಡು ಹೋಗ್ತೀವಿ, ಸುಮ್ಮನೆ ಇರಿ. ಏನು ಹತ್ರಕ್ಕೆ ಹೋಗ್ಬಿಟ್ಟು ಮೇಲೆ ಬಿದ್ದುಬಿಡ್ತಾನೆ. ಏನಪ್ಪ ಹೋಗೋಣ? ಆಯ್ತು ಹೋಗೋಣ, ರೆಡಿಯಾಗಿದ್ದೀವಿ ನಾವು. ನೀವು ರೆಡಿಯಾಗಿದ್ದೀರಾ? ಸ್ನಾನ ಮಾಡ್ಕೊಂಡು ರೆಡಿಯಾಗಿಬಿಟ್ಟವ್ರೆ ಗುಂಡುರಾಜ್ ಅವರು. ಹೋಗೋಣ ಉಂಡು ಮರಿ ನೀನು. ಆಯ್ತು ಹೋಗೋಣ. ಆಯ್ತು ನಡಿ ಹೋಗೋಣ. ನಡಿ ಮುಂದೆ ನಡೆದ್ರೆ ತಾನೆ ನಾನಲ್ಲದು. ನಡಿ ಮುಂದೆ ನೀನು. ಅದೇ ಬಾ. ಆಯ್ತು ಹಿಂಗೆ ಅಡ್ಡ ಬಂದುಬಿಟ್ರೆ ಏನು ಮಾಡಬೇಕು? ಆಯ್ತು ಹೋಗೋಣ. ಆಯ್ತು ಅಯ್ಯೋ ಮುತ್ಕೊಟ್ಬಿಟ್ಟು ಬಂದು. ಆಯ್ತು ಸುಮ್ಮನೆ ಇರಪ್ಪ ನೀನು. ಆಯ್ತು ಹೋಗೋಣ. ನಡಿ ಕಾಲ ಮೇಲೆ ಹತ್ಬಿಟ್ಟು ವೀಲು ಹೊತ್ತುಬಿಟ್ಟು ಕಾಲ ಮೇಲೆ ಇದೆಯಲ್ಲ ಗುಂಡುರಾಜ್. ಇಡಿ ಹೋಗೋಣ. ನಡಿ ಪೂರಿ ಬಿಚ್ಚಿಬೇಡ. ಹೋಗೋಣ. ಇಡಿ ಹೋಗೋಣ. ಇದೇ ಹೋಗೋಣ. ನಡಿ ಬಿಡ್ಲಾ? ಏನು ಹಂಗೆ ಮಲ್ಗವನೆ? ಅಯ್ಯೋ ಮಕ್ಕ ಎಲ್ಲ ಮುಚ್ಕೊಂಡು ಮಲಿಕೊಂಬಿಟ್ಟವನೆ. ಗುಂಡು ಏನೋ ಅವನೇ ಉಸಿರಾಡಕ್ಕೆ ಬಿಡವೇನೋ? ಯಾಕಂದ್ರೆ ಅಯ್ಯೋ ದೇವ್ರೆ. ಏನು ಗುಂಡು ನೀನು? ಏನು ಗುಂಡು? ಹಾಂ ಮುಂದಕ್ಕೆ ಹೋಗಿ ರಿವರ್ಸ್ ಅಂತ ನಿಧಾನ ತಗೊಳ್ಳಿ. ನಮ್ಮ ಇವತ್ತಿನ ಪಯಣ ಬೆಂಗಳೂರಿಂದ ಶಿರಾ ಕಡೆಗೆ, ಶಿರಾದಿಂದ 50 ಕಿಲೋಮೀಟ್ರ್ ದೂರದಲ್ಲಿರೋವಂಥ ಅಮರಾಪುರದ ಕಡೆಗೆ. ಆ್ಯಕ್ಚುಲಿ ನೀವು ನಂಬಲ್ಲ, ಫಸ್ಟ್ ಟೈಮು ಸ್ಪೈನ್ ಇಂಜುರಿ ಆಗಿದ್ಕೊಂಡು ನಾನು ಇನ್ನೊಬ್ಬರು ಸ್ಪೈನ್ ಇಂಜುರಿ ಆಗಿರೋರನ್ನ ಮಾತಾಡ್ಸಕ್ಕೆ ಹೋಗ್ತಾ ಇರೋವಂಥದ್ದು. ಏನು ಯಾಕೆ ಮುದ್ದೆ ಹಾಕಿದ್ರೆ ಎಲ್ಲ ಬಿಸಾಕಿದ್ದೆ ಆಚೆ ಕಡೆಗೆ? ಏನು ಜಾಸ್ತಿ ಆಗಿರೋದು ನಿಮಗೆ? ಆಗೋಳ ನೀರು ಉಲ್ಡಿಸೇ ಬಿಟ್ಟ. ತೀಟೆ ನನ್ನ ಮಗನೇ, ಬಾ ಅಲ್ಲೇ ಇರು, ನನಗೆ ತೇವ ಮಾಡ್ಕೊಂಡಿರು. ಗುಂಡ ಮಕ್ಕಳು ಸಿಕ್ಕವ್ರು ನೋಡಪ್ಪ ನಿಂಗೆ ಆಟ ಆಡೋಕ್ಕೆ. ಅಯ್ಯ ಇರೋ ಊದು ವೀಡಿಯೋ ಮಾಡಬೇಕು ಗುಂಡ, ಯಾಕೋ ಹಿಂಗೆ ಮಾಡ್ತೀಯಾ? ಅವ್ವ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಾವು ಶನಿವಾರ ಹೊರಟಿದ್ದು ಭಾನುವಾರಕ್ಕೆ ವೀಡಿಯೋಗೋಸ್ಕರ. ಇವಾಗ ರೆಡಿಯಾಗಿ ವೀಡಿಯೋ ಸ್ಟಾರ್ಟ್ ಮಾಡುವ. ಮೇಕೆ ಬಂತು ಪೂರ್ವಿ. ಈಗ ನೋಡ್ಕೊ ಗುಂಡ ನೋಡ್ಕೊ. ಈಗ ಹುಡ್ಕೊಂಡೋಗೋ ಬಾಯ್ಲಿ. ಹುಷಾರ್. ನನಗೆ ಎಷ್ಟೋ ಸರ್ ಹಂಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಎಲ್ಲರೂ ಕೆಲಸ ಮಾಡ್ಸೋ ನನ್ನ ಕೈಲೇ. ಇದೇ ಬಟ್ಟೆನ ಮಗು? ಇಲ್ಲ ಕೊಟ್ಟೈತೆ. ಎಪಿಸೋಡ್ 1ನಲ್ಲಿ ಬಾಲಚಂದ್ರ ಅವ್ರದ್ದು ಲೈಫ್ ಹೇಗಿತ್ತು, ಮನೆ ಹೇಗಿದೆ, ಮತ್ತು ಮನೆ ಸುತ್ತಮುತ್ತ ಹೇಗಿದೆ, ವಾತಾವರಣ ಹೇಗಿದೆ, ಮತ್ತು ಸ್ಪೈನ್ ಇಂಜುರಿ ಆದಮೇಲೆ ಹೇಗೆಲ್ಲ ಬದಲಾವಣೆ ಮಾಡ್ಕೊಂಡು ಜೀವನನ ಬದುಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇದೆ. ಬಾಲಚಂದ್ರ ಅವ್ರಿಗೆ ಸ್ಪೈನ್ ಇಂಜುರಿ ಆಗಿದ್ದು 9th ಸ್ಟ್ಯಾಂಡರ್ಡಲ್ಲಿ. ಸೊ ತುಂಬ ಚಿಕ್ಕ ವಯಸ್ಸಲ್ಲಿರೋವಾಗಲೇ ಸ್ಪೈನು ಆ್ಯಕ್ಚುಲಿ ಆ್ಯಕ್ಸಿಡೆಂಟ್ ಆಗಿದ್ದಲ್ಲ, ಮರದಿಂದ ಬಿದ್ದಿದ್ದಲ್ಲ, ಬೇರೆ ಏನೋ ಒಂದು ಪ್ರಾಬ್ಲಮ್ಮು ಅಂತ ಗೊತ್ತಾಗ್ದೇ ಆಗಿರೋವಂಥದ್ದು. ಆ್ಯಕ್ಚುಲಿ ಸ್ಪೈನ್ದು ಒಂದು ಇನ್ಫೆಕ್ಷನ್ ಆಗಿರೋದು. ಸ್ಪೈನಲ್ಲಿ ಜ್ವರ ಬರುತ್ತೆ ಒಂದೊಂದು ಸಾರಿ. ಸೊ ಅದರಿಂದ ಸ್ಪೈನ್ ಇಂಜುರಿ ಆಗಿಬಿಟ್ಟಿದೆ. ಸೊ ಅದಾಗಿದ್ದು ಬಂದು ಕ್ವಾರ್ಟರ್ PG ಆ ಥರ. ಅಂದರೆ ನಮ್ಮಲ್ಲಿ 2 ಥರ ಸ್ಪೈನ್ ಇಂಜುರಿ ಲೆವೆಲ್ಗಳಿದ್ದಾವೆ. ಒಂದು ಪ್ಯಾರಾಪೀಜಿಯಾ, ಒಂದು ಕ್ವಾರ್ಟರ್ PG ಅಂತ. ಪ್ಯಾರಾಪೀಜಿಯಾ ಅಂದರೆ ಕೈಗಳು ಎರಡೂ ಚೆನ್ನಾಗಿರುತ್ತೆ, ಸೊಂಟದಿಂದ ಸ್ವಾಧೀನ ಹೋಗಿರುತ್ತೆ ಅಷ್ಟೇ. ಕೈಗಳು ಮತ್ತು ಹೊಟ್ಟೆ ಹೊಟ್ಟೆವರೆಗೂ ನಮಗೆ ಸೆನ್ಸೇಷನ್ ಎಲ್ಲ ಇರುತ್ತೆ. ಕ್ವಾರ್ಟರ್ PG ಲೆವೆಲಲ್ಲಿ ಕೈ ಸೆನ್ಸೇಷನ್ ಇರಲ್ಲ, ಕಾಲು ಸೆನ್ಸೇಷನ್ ಇರಲ್ಲ. ಬಟ್ ಇವರಿಗೆ ಬೆಟರ್ ಲೆವೆಲಲ್ಲಿದೆ ಅಂದರೆ ಕಾಲೆಲ್ಲ ಸೆನ್ಸ್ ಆಗುತ್ತೆ, ಕೈ ಮಾತ್ರ ಸ್ವಲ್ಪ ವರ್ಕಿಂಗ್ ಪ್ಲೇಸಲ್ಲಿ ಇಲ್ಲ. ಬಟ್ ಆದ್ರೂ ಇವರು ಕಾರ್ ಓಡಿಸ್ತಾರೆ,
ನಿಯೋ ಮೋಷನ್ ಬೈಕ್ ಓಡಿಸ್ತಾರೆ, ಜೊತೆಗೆ ವ್ಯವಸಾಯ ಮಾಡ್ತಾಯಿದ್ದಾರೆ ಇವಾಗ. ಅವ್ರ ತೋಟ ಇದು ಎಲ್ಲ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಮನೆ ಅಕ್ಕಪಕ್ಕ ಕೂಡ ಸುಮ್ಮನೆ ಇಲ್ಲ ಇವ್ರುಗಳು, ಯಾಕಂದರೆ ಅವ್ರ ಅಮ್ಮ ಅಷ್ಟು ಸಪೋರ್ಟಿವು. ಆ್ಯಕ್ಚುಲಿ ಒಂದು ಗಂಡಸಿಲ್ದ ಮನೇಲಿ ಮಗನಿಗೆ ಈ ಥರನೂ ಆಯಿತು. ಆ ತಾಯಿ ಯಾವ ಥರ ಚೇತರಿಸ್ಕೊಂಡು ಮಗನ ಈ ಪರಿಸ್ಥಿತಿ ನೋಡ್ಕೊಂಡು ಹೆಂಗೆ ಸಹಿಸ್ಕೊಂಡು ಒಂದು ಜೀವನ ನಡೆಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮಹಾ ತಾಯಿಯವರು ನಿಜ ಹೇಳಬೇಕು ಅಂದರೆ ಅದಕ್ಕೆ ಹೇಳೋದು, ತಾಯಿ ಯಾವ ಪರಿಸ್ಥಿತಿಲಿದ್ದರೂ ತಾಯಿಯಾಗಿದ್ದೇ ಇರ್ತಾರೆ ಅಂತ. ತಾಯಿ ಇರಬೇಕು. ಈ ಹೆಂಗಿದ್ರು ಪರಿಸ್ಥಿತಿಲಿ ಅವರಿದ್ದರೆ ಮಾತ್ರ ಒಂದು ಆನೆ ಬಲದ ಥರ ಇರುತ್ತೆ. ಸೊ ನೋಡಿ, ಮನೆ ಅಕ್ಕಪಕ್ಕನೂ ಕೂಡ ಎಲ್ಲ ಥರದ ಹಣ್ಣಿನ ಗಿಡಗಳು ಬೆಳೆಸಿದ್ದಾರೆ. ಸಪೋಟ ಗಿಡ, ನಿಂಬೆಹಣ್ಣು ಗಿಡ, ಸೀಬೆಹಣ್ಣು ಗಿಡ. ಆಮೇಲೆ ತೋಟದಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಇವರೇ ಒಂದು ತೆಂಗಿನ ಗಿಡ ಮತ್ತು ಅಡಿಕೆ ಗಿಡಗಳನ್ನೆಲ್ಲ ಬೆಳ್ಕೊಳ್ತಾರೆ. ಜಾಸ್ತಿ ಇವರು ಅಡಿಕೆ ಗಿಡಗಳನ್ನ ಬೆಳೆಸಿ ಮನೆ ಪಕ್ಕದಲ್ಲಿ ಇಟ್ಟಿರೋ ಅಂಥದ್ದು. ಸೊ ಆ ಅಕ್ಕಪಕ್ಕ ಮನೆ ಸುತ್ತಮುತ್ತ ನೋಡಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಗೊತ್ತಾ. ಎಲ್ಲ ಥರದ ವ್ಯವಸ್ಥೆನೂ ಮಾಡಿದ್ದಾರೆ. ನುಗ್ಗೆ ಮರಗಳಿದ್ದಾವೆ, ಒಂದಷ್ಟು ಅಡುಗೆಗೆ ಬೇಕಾಗಿರೋವಂಥ ತರಕಾರಿ ಬೆಳ್ಕೊಡೋ ಗಿಡಗಳಿದ್ದಾವೆ. ಮಾವಿನ ಗಿಡ ಇದೆ, ಆಮೇಲೆ ಲೆಮನ್ದು ಗ್ರಾಸ್ ಅಂತ ಒಂದು ಗಿಡ ಇದೆ, ಅದೊಂದು ಕಷಾಯ ಮಾಡೋ ಅಂಥದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ ನಮಗೂ ಕೂಡ ಕೊಟ್ಟಿದ್ರು ಅದನ್ನು. ತುಂಬ ಚೆನ್ನಾಗಿತ್ತದು. ಆ್ಯಕ್ಚುಲಿ ಎಲ್ಲ ಕಡೆನೂ ಸ್ಪೇಸ್ ಚೆನ್ನಾಗಿತ್ತು. ಪರಂಗಿ ಗಿಡದಿಂದ ಹಿಡಿದು ಎಲ್ಲ ಗಿಡಗಳನ್ನೂ ಹಾಕಿದ್ರು. ಸೊ ಅದ್ರ ಜೊತೆಗೆ ಇವರು ಎಕ್ಸಸೈಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಒಂದು ಕಬ್ಬಿಣದ ರಾಡ್ ಥರ ನಿಲ್ಲಿಸಿದ್ದಾರೆ ನೋಡಿ. ಅದಕ್ಕೆ ಎರಡು ಆ ಕಡೆ ಈ ಕಡೆ ರಾಡ್ಗಳನ್ನ ಹಾಕ್ಬಿಟ್ಟು ನಡಿಬೋದು. ಆ್ಯಕ್ಚುಲಿ ನಮ್ಮ ಸ್ಪೈನ್ ಇಂಜುರಿಗಳಲ್ಲಿ ಸ್ವಲ್ಪ ಇದನ್ನು ಪ್ಲಾಸ್ಟಿಕ್ ಲೆಗ್ ಬರುತ್ತೆ. ಸೊ ಅದು ಕ್ಯಾಲಿಫೋರ್ ಅಂತ ಹೇಳ್ತಾರೆ. ಸೊ ಅದನ್ನು ಹಾಕ್ಕೊಂಡು ನಡಿಬೋದು ನಾವು. ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಆ ಕಬ್ಬಿಣದ ರಾಡ್ ಹಿಡ್ಕೊಂಡು ನಡಿಬೇಕಾದ್ರೆ. ಸೊ ನಾನೆಲ್ಲ ಮೊದಲು ಮಾಡ್ತಿದ್ದೆ ಅಲ್ಲಿ APD ಸೆಂಟರಲ್ಲಿ ಇರಬೇಕಾದ್ರೆ. ಸೊ ಇವರು ಕೂಡ APD ಸೆಂಟರಲ್ಲಿ ಒಂದು ಥೆರಪಿ ತಗೊಳ್ತಾರೆ. 2015 ಅನಿಸುತ್ತೆ. ಸೊ ಆ ಇಯರಿಂದ ಲೈಫ್ನ ಚೇಂಜ್ ಮಾಡ್ಕೊಂಡು ಇವತ್ತು ಇಂಡಿಪೆಂಡೆಂಟಾಗಿ ತಮ್ಮ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ, ಅಮ್ಮನ ಸಪೋರ್ಟ್ ಪಡ್ಕೊಳ್ತಾ ಒಂದು ವ್ಯವಸಾಯದ ರೂಪದಲ್ಲಿ ಒಂದು ತೋಟ ಮಾಡ್ಕೊಂಡಿದ್ದಾರೆ. ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇವ್ರ ಮನೆಗೆ ಫಸ್ಟ್ ಟೈಮ್ ಬಂದಾಗ ನಂಗೆ ಅನಿಸಿದ್ದು ಏನು ಗೊತ್ತಾ, ಮನೆ ಒಳ್ಳೆ ದೇವ್ರ ಮನೆ ಇದ್ದಂಗಿತ್ತು. ಅಂದರೆ ಕಂಪ್ಲೀಟ್ ಮನೆ ಅಷ್ಟು ಚೆಂದ ಇಟ್ಕೊಂಡಿದ್ದಾರೆ. ನಾನಂತೂ ಫಿದಾಗ್ಬಿಟ್ಟೆ. ಅಪ್ಪ, ಅಮ್ಮ ಎಷ್ಟು ನೀಟಾಗಿ ಮನೇನ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಕ್ಲೀನ್ನೆಸ್ಸಾಗಿ ಇಟ್ಕೊಂಡಿದ್ದಾರೆ ಅಂದರೆ ನಂಗೆ ನಂಬೋಕ್ಕೆ ಆಗಿಲ್ಲ. ಮನೆ ಅಷ್ಟು ನೀಟಾಗಿದ್ಬಿಟ್ರೆ ದೇವ್ರ ಮನೆ, ದೇವಸ್ಥಾನ ಅನಿಸ್ಬಿಡುತ್ತೆ ನಮಗೆ. ಸೊ ಇವರು ಕೂಡ ನಿಯೋ ಮೋಷನ್ ಬೈಕ್ ಯೂಸ್ ಮಾಡ್ತಾರೆ. ಸೊ ಅದು ಬಿಟ್ಟು ಮನೇಲಿ ಈ ಥರದೊಂದು ವೀಲ್ ಚೇರ್ ಯೂಸ್ ಮಾಡ್ತಾರೆ. ಬಟ್ ಬೆಟರ್ ಲೈಫ್ ಲೀಡ್ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಯಾಕಂದರೆ ತುಂಬ ವರ್ಷಗಳಾದಮೇಲೆ ನೋಡಿದ್ದು ಬಾಲುನ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಬಾಲಚಂದ್ರ. ನನಗೆ ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನ್ ಆಗಿದೆ. ಸೊ ಸವಿತಾಕ್ ಅವರು ನನಗೆ 3 ವರ್ಷದಿಂದ ಪರಿಚಯ ಇದ್ದಾರೆ. ಸೊ ಅವರು ನನಗೆ ನಿನ್ನೊಂದು ವಿಡಿಯೋ ಮಾಡಬೇಕಂತ ಹೇಳಿದರು. ಅದಕ್ಕೆ ನಮ್ಮ ಊರಿಗೆ ಬಂದಿದ್ದಾರೆ, ನಮ್ಮ ಮನೆಗೆ ಇವತ್ತು. ಸೊ ನಾವು ತೋಟ ಎಲ್ಲ ವಿಡಿಯೋ ಮಾಡ್ತೀನಿ, ನೀನು ಸ್ವಲ್ಪ ಇಂಟರ್ವ್ಯೂ ಮಾಡೋಣ ಅಂತ ಹೇಳಿದ್ದಾರೆ. ಬೇರೆಯವ್ರಿಗೂ ಇನ್ಸ್ಪಿರೇಷನ್ ಆಗುತ್ತೆ ಸೊ ಅಂತ ಹೇಳಿದರು. ಅದಕ್ಕೋಸ್ಕರ ಬಂದಿದ್ದಾರೆ ನಮ್ಮ ಮನೆಗೆ ಇವತ್ತು. ಸವಿತಾಕ್ ಅವರು ಇವತ್ತು ನಮ್ಮ ಮನೆಗೆ ಬಂದಿರೋದು ನನಗೆ ಭಾಳ ತುಂಬ ಖುಷಿ ಇದೆ. ಯಾಕಪ್ಪ ಅಂತಂದರೆ ಅವರು ನಮಗೆ ಸ್ಪೈನಲ್ ಕಾರ್ಡು ಇಂಜುರಿ ಅವ್ರಿಗೆಲ್ಲ ಒಂಥರ ಇನ್ಸ್ಪಿರೇಷನ್ ಇದ್ದಂಗೆ. ಅವ್ರು ನೋಡಿ ತುಂಬ ಕಲಿಯೋದಿದೆ ನಮಗೆ. ಅವರು ಇವತ್ತು ನಮ್ಮ ಮನೆಗೆ ಬಂದಿರೋದು ತುಂಬ ಖುಷಿ ಇದೆ. ಅವರು ಒಂಟಿ ಹೆಣ್ಣು ಇಷ್ಟೊಂದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದ್ರು ಅವರು ಲೈಫ್ ಲೀಡ್ ಮಾಡ್ತಾ ಇರೋದು ಒಂದು ಭಾಳ ಹೆಮ್ಮೆ ವಿಷಯ. ಸೊ ಅವರು ಯೂಟ್ಯೂಬ್ ಚಾನಲ್ ಎಲ್ಲ ರನ್ ಮಾಡ್ಕೊಂಡು ಅವರು ಮಣ್ಣಿನ ಜೀವನವರೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ನೋಡ್ತಾ ನಮಗೂ ತುಂಬ ಒಂದು ಮೋಟಿವೇಶನ್ ಆಗ್ತಾ ಇರುತ್ತೆ. ನಮಗೂ ನೋಡ್ತಾ ಇರ್ತೀವಿ ಅವ್ರ ವೀಡಿಯೋಸು ಚಾನಲ್ ಎಲ್ಲ. ಆ್ಯಕ್ಚುಲಿ
ಆ್ಯಕ್ಚುಲಿ ನಿನ್ನೆ ಪ್ಲ್ಯಾನಿಂಗ್ ಬೇರೆ ಇಟ್ಕೊಂಡಿದ್ದೆ, ಬಟ್ ನಿಜ ಹೇಳಬೇಕು ಅಂದರೆ ನಮ್ದು ಇದ್ದಿದ್ದು ಪ್ಲ್ಯಾನಿಂಗ್ ಹಾಸನಲ್ಲಿ. ಅವ್ರ ಫ್ಯಾಮಿಲಿ ಮೆಂಬರ್ ತೀರೋದು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕಂದರೆ ಅವ್ರ ಚಿಕ್ಕಪ್ಪ ಬಂದು ಅವ್ರ ರಿಲೇಟಿವ್ ಅಲ್ಲೇ ತೀರೋದು, ನಮ್ಮ ಸಬ್ಸ್ಕ್ರೈಬರು ಅವ್ರ ತೋಟಕ್ಕೆ ಕರೆದಿದ್ರು. ಸೊ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡು ಇನ್ನೇನು 2 ಅವರ್ ಮುಂಚೆ ಹೊರಡೋಣ ಅನ್ನೋ ಅಷ್ಟರಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಒಬ್ರು ತೀರೋದು ಅಂತ ನನಗೆ ಕಾಲ್ ಬಂತು. ಆಮೇಲೆ ಪಾಪ ಅವ್ರು ನೋಡೋಕೆ ನನಗೆ ಬೇಜಾರಾಯಿತು. ಅವ್ರು ಅಳ್ಕೊಂಡು ಕಾಲ್ ಮಾಡಿದಾಗ ಒಂಥರ ಬೇಜಾರಾಗ್ಬಿಡ್ತು ನಮಗೆ. ಸೊ ಅದಾದಮೇಲೆ ನಮಗೆ ಏನು ಪ್ಲಾನಿಂಗ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸಡನ್ಲಿ. ಆ್ಯಕ್ಚುಲಿ ಬಾಲು ಅಂತ ನನಗೆ 3 ವರ್ಷದ ಹಿಂದೆನೇ ಪರಿಚಯ ಆಗೋನು. ಅಂದರೆ 3 ವರ್ಷದ ಹಿಂದೆಯಿಂದನೂ ಅಕ್ಕ ಅಂತ ತುಂಬ ಕಂಟಿನ್ಯೂ ಒಂದು ಕಾಂಟ್ಯಾಕ್ಟಲ್ಲಿ ಇದ್ದು ಅಂಥವ್ರು. ಸೊ ನಾನು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಫಸ್ಟ್ ಟೈಮ್ ನಾನು ಒಬ್ಬರನ್ನ ಮಾತಾಡಿಸ್ಬೇಕು ಸ್ಪೈನ್ ಇಂಜುರಿನ ಅಂತಲೂ ನನಗೊಂದು ಮೈಂಡಿಗೆ ಬಂತು. ನಿನ್ನೆ ಅಷ್ಟೇ ನಾನು ಪ್ಲಾನಿಂಗ್ ಮಾಡ್ಕೊಂಡಿದ್ದು. ಪ್ಲಾನಿಂಗ್ ಮಾಡಿದ ತಕ್ಷಣನೇ ಫೋನ್ ಮಾಡಿಬಿಟ್ಟು, ಅದರಲ್ಲೂ ಅಂದರೆ ಕಾಂಟ್ಯಾಕ್ಟಲ್ಲಿ ಇದ್ದೋ, ಬಟ್ ಕಂಟಿನ್ಯೂ ಮಾತಾಡ್ತಿರ್ಲಿಲ್ಲ. ಮಧ್ಯದಲ್ಲೆಲ್ಲ ಸ್ವಲ್ಪ ಮಾತುಕತೆಯಲ್ಲಿ ಬ್ಲಾಗ್ ಅದು ಇದು ಮಾಡ್ಕೊಂಡು ನಾನು ಬ್ಯುಸಿ ಆಗ್ತಿದ್ದೆ. ಇವ್ರು ಅದು ಇದು ಫಾರ್ಮಿಂಗ್ ಎಲ್ಲ ಮಾಡೋದು, ಇವ್ರು ಒಂಥರ ಇವಾಗ ರೈತಾಪಿ ಕುಟುಂಬ ಆಗ್ಬಿಟ್ಟಿದ್ದಾರೆ. ರೈತರ ಥರ ಎಲ್ಲ ಕೆಲಸ ಮಾಡ್ತಾರೆ ವೀಲ್ಚೇರಲ್ಲಿದ್ರು. ಸೊ ಹಂಗಾಗಿ ಹಿಂಗೆ ಆಗಿ ಬ್ಯುಸಿ ಆಗಿಬಿಟ್ಟು ಮಾತಾಡ್ಸೋಕ್ಕಾಗಿರಲಿಲ್ಲ. ಸೊ ನನಗೆ ನೆನಪಾಗಿ ನೆನ್ನೆ ಒಂದು ಕಡೆ ಅನಿಸ್ತು, ಸ್ಪೈನ್ ಇಂಜುರಿಗಳಲ್ಲಿ ಯಾರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅಂತ ನೆನಪಿಸ್ಕೊಂಡಾಗ ನಂಗೆ ನೆನಪಾಗಿತ್ತು ಫಸ್ಟು ಬಾಲು. ಅದಕ್ಕೋಸ್ಕರ ಮಾತಾಡ್ಸೋಣ ಒಂದು ಸಾರಿ ಬರೋಣ ಅಂತ ತುಂಬ ವರ್ಷಗಳಿಂದನೂ ಕರಿತಾ ಇದ್ದಿದ್ದು. ಅಕ್ಕ ಬಾಗ ಮನೆಗೆ ಒಂದು ಸಾರಿ ಮಗಳು ಕರ್ಕೊಂಡು ಅಂತಲೂ ಕೇಳ್ತಿದ್ರು. ನಾನು ಈ ಬರ್ಬೇಕನ್ನೋದು ಪ್ಲಾನಿಂಗ್ ಇಲ್ಲದೇ ಸಡನ್ಲಿ ಪ್ಲಾನ್ ಮಾಡ್ಕೊಂಡೆ. ಫೋನ್ ಮಾಡಿ ಕೇಳಾದ್ಮೇಲೆ ಬನ್ನಿ ಅಕ್ಕ ನೀವು ಅಂತ ಹೇಳಿದ್ರು. ಸಡನ್ಲಿ ಮಾತಾಡೋದಕ್ಕೆ ನನಗೇನಂದರೆ ಇಲ್ಲಿ ಎಲ್ಲ ಆ್ಯಕ್ಸೆಸಿಬಲ್ ಇದೆ. ಈ ಮನೆಗೆ ಬಂದಿದ್ದ ತಕ್ಷಣವೇ ಇವ್ರು ಆ್ಯಕ್ಸೆಸಿಬಲ್ ಎಲ್ಲನೂ ಮಾಡ್ಕೊಂಡಿದ್ದಾರೆ. ಮನೆ ಹೇಗಿದೆ ಏನ್ಕತೆ ಅಂತ ನಾನು ಆ ವಿಡಿಯೋ ಹಾಕ್ತೀನಿ, ಸೈಡಲ್ಲಿ ಇದಾಗುತ್ತೆ, ಶೋ ಆಗುತ್ತೆ. ಬಟ್ ಪೂರ್ತಿ ಕಂಪ್ಲೀಟ್ಲಿ ಆ್ಯಕ್ಸೆಸಿಬಲ್ ಇದು ಮನೆ. ಯಾವ ಮಟ್ಟಿಗೆ ಅಂದರೆ ಒಬ್ಬ ಸ್ಪೈನ್ ಇಂಜುರಿ ಆಗಿರೋರು ಇಂಡಿಪೆಂಡೆಂಟಾಗಿ ಕಂಪ್ಲೀಟ್ ಲೈಫ್ನ ನಡೆಸೋ ಥರ ಒಂದು ಆ್ಯಕ್ಸೆಸಿಬಲ್ ಮನೆ ಮಾಡ್ಕೊಂಡಿದ್ದಾರೆ. ಬಟ್ ಹೆಂಗೆಲ್ಲ ಇಂಪ್ರೂವ್ಮೆಂಟ್ ಆಯಿತು ಅಂತ ಅವ್ರ ಬಾಯಲ್ಲಿ ಆಮೇಲೆ ಹೇಳಿಸ್ತೀನಿ ನಾನು, ಮಾತಾಡ್ತಾರೆ ಅವರು ನೆಕ್ಸ್ಟು. ಬಟ್ ಇವಾಗ ಇಷ್ಟು ಮಟ್ಟಿಗೆ ಒಂದು ನಡೀತಾ ಇದೆ. ನಿನ್ನೆ ಬಂದು ಸ್ಟೇ ಇಲ್ಲೇ ಇದ್ಬಿಟ್ಟು ಇವಾಗ ನಾವು ತೋಟದ ಇದ್ರ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ತಿಂಡಿ ತಿಂದ್ಬಿಟ್ಟು ಉಪ್ಪಿಟ್ಟು. ಪ್ಲಾನಿಂಗ್ ಇಲ್ಲದೇ ಫೋನ್ ಮಾಡಿಬಿಟ್ಟು ಬರ್ತೀವಿ ಅಂತ ಹೇಳಿದಕ್ಕೆ ಸಡನ್ಲಿ ಅಕ್ಕ ಪರವಾಗಿಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ರು. ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಬಾಲುಗೆ. ಹೆಂಗೋ ಗೊತ್ತಿಲ್ಲ ನೋಡಿ, ಪ್ಲಾನಿಂಗ್ ಇಲ್ಲದೇ ಅಲ್ಲಿಂದ ಬಂದವು ನಾವು. ಪೂರ್ತಿ ನಾನು ಎಲ್ಲ ಕಾರ್ ಹತ್ಕೊಂಡು ಅಂದರೆ ಬರೋಕ್ಕೆ ಅಂತ ಒಂದು ಕೇಳಿದ ತಕ್ಷಣ ಅವ್ರು ವೆಲ್ಕಮ್ ಮಾಡಿದ್ರಲ್ಲ, ಅದು ಸಡನ್ನಾಗಿ ಯಾರಾದ್ರು ಹೇಳಿಲ್ಲ ಪ್ಲಾನಿಂಗ್ ಇಲ್ಲ ಹೆಂಗೆ ಬರ್ತಾವ್ರೆ ಅಂತ ಯೋಚನೆ ಮಾಡ್ತಾರೆ. ಬಟ್ ಯೋಚನೆ ಮಾಡಬೇಕಾದ್ರು ನಮ್ಗೆ. ಸೊ ಹಂಗಾಗಿ ನಾನು ನೈಟ್ ಬಂದಿದ್ದು. ಆ್ಯಕ್ಚುಲಿ ಮೇನಾಗಿ ಸ್ಪೈನ್ ಇಂಜುರಿ ಆಗಿರೋ ಅಂಥವ್ರಿಗೆ ಮನೆ ಆ್ಯಕ್ಸೆಸಿಬಲ್ ಇರಬೇಕು. ಆ್ಯಕ್ಸೆಸಿಬಲ್ ಯಾವ ಥರ ಇರಬೇಕು ಅಂತೇಳಿದರೆ, ಮನೆ ಮುಂದೆ ಮೆಟ್ಲುಗಳಿರಬಾರ್ದು, ರ್ಯಾಂಪ್ ವ್ಯವಸ್ಥೆ ಇರಬೇಕು. ಅದು ಬಿಟ್ಟು ಮೇನ್ ನಮಗೆ ಬೇಕಾಗಿರೋದು ವಾಶ್ರೂಮಲ್ಲಿ ಯಾವ ಥರ ಮಟ್ಟಿಗೆ ಇರಬೇಕು ಅಂತೇಳಿದ್ರೆ, ವಾಶ್ರೂಮಲ್ಲಿ ಆಲ್ಮೋಸ್ಟು ನಮಗೆ ಕೂತು ಬ್ಯಾಲೆನ್ಸಿಂಗ್ ಮಾಡೋದಕ್ಕೆಲ್ಲ ಕಷ್ಟ ಅಲ್ವಾ. ಹಾಗಾಗಿ ಈ ಟಾಯ್ಲೆಟ್ ಪಕ್ಕದಲ್ಲಿ ಸ್ವಲ್ಪ ಈ ಥರ ಸೆಲ್ಫ್ ಕಲ್ಲೆಲ್ಲ ಹಾಕೊಂಡಿರೋದು ಅದೇ ಉದ್ದೇಶದಿಂದ. ಬಟ್ ತುಂಬ ಅನುಕೂಲ ಆಗುತ್ತೆ, ಯಾಕಂದರೆ ನಾವು ಬೀಳದೇ ಇರೋ ಥರ ಸಪೋರ್ಟಿಂಗ್ ಆಗಿರುತ್ತೆ ಅದು. ಸೊ ಒಂಥರ ಲೈಫು ಚೇಂಜ್ ಆಗಿಬಿಟ್ರೆ ಹೆಂಗಪ್ಪ ನಿಭಾಯಿಸೋದು ಅಂತ ಅನಿಸ್ಬಿಡುತ್ತೆ ಒಂದೊಂದು ಟೈಮ್ಗೆ. ಬಟ್ ಈ ಥರ ಎಲ್ಲ ಆ್ಯಕ್ಸೆಸಿಬಿಲಿಟಿ ಮಾಡ್ಕೊಂಡ್ರೆ ಮಾತ್ರ ನಾವು ಸ್ಪೈನ್ ಇಂಜುರಿ ಆಗಿರೋರು ಬದುಕೋವಂಥ ಚಾನ್ಸಸ್ಸು. ಅದರಲ್ಲೂ ಮೇನು ಸ್ವಂತ ಮನೆ ಆಗಿದ್ದರೆ ಮಾತ್ರ ಈ ಆಲ್ಟ್ರೇಷನ್ಗೆಲ್ಲ ದುಡ್ಡು ಹಾಕಿ ಮಾಡಿಸ್ಕೋಬೋದು. ಸೊ ಬೇರೆಯವ್ರ ಮನೆಗಳಿಗೆಲ್ಲ ಹೋಗ್ಬಿಟ್ಟು ಮಾಡಿಸಿದ್ರೆ ನೋ ಯೂಸ್. ಆಮೇಲೆ ಮತ್ತೆ ಈ ಥರ ಯೂಸ್ ಮಾಡೋಕ್ಕೆ ಚೆನ್ನಾಗಿರೋರು ಇಷ್ಟನೇ ಪಡಲ್ಲ. ವಾಶ್ರೂಮ್ ನಮ್ಗೆ ಈ ಥರ ಬೇಕಾಗೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹಂಗಾಗಿ ಓನರ್ಗಳು ಒಪ್ಪಲ್ಲ. ಸೊ ಅದಕ್ಕೆ ಸ್ವಂತ ಮನೆ ಇರಬೇಕು ಸ್ಪೈನ್ ಇಂಜುರಿ ಆಗಿರೋರು ಅಂತ ತುಂಬ ಹೋರಾಟ ಮಾಡಿ ಈ ಥರ ಎಲ್ಲ ನಾನು ಸ್ಟ್ರಗಲ್ ಮಾಡ್ತಿರೋದು ಇದೇ ಒಂದು ಉದ್ದೇಶಕ್ಕೆ. ಯಾಕೆ ಅಂತ ಹೇಳಿದ್ರೆ, ಸ್ವಂತ ಮನೆ ಇದ್ದಾಗ ಏನು ಬೇಕಾದ್ರೂ ಆಲ್ಟ್ರೇಷನ್ ಮಾಡ್ಕೋಬೋದು. ಗ್ಯಾಸ್ ಇಟ್ಕೋತಾರ ಒಂದು ಸೆಲ್ಫ್ ಕಲ್ ಕಟ್ಕೋಬೋದು. ಬಾತ್ರೂಮಲ್ಲಿ ಈ ಥರ ವ್ಯವಸ್ಥೆ ಮಾಡ್ಕೋಬೇಕು. ಇಷ್ಟು ದಿನ ನಾನು ತೋರಿಸೇ ಇಲ್ಲ ನಿಮಗೆ ಸ್ಪೈನ್ ಇಂಜುರಿ ಆಗಿರೋರು ಈ ಥರ ವಾಶ್ರೂಮ್ ಯೂಸ್ ಮಾಡ್ತಾರೆ ಅಂತ. ಸೊ ಹಂಗಾಗಿ ಇವತ್ತು ನಾನು ಹೇಳ್ತಾ ಇರೋವಂಥದ್ದು ಅದಕ್ಕೋಸ್ಕರನೇ ಸ್ವಂತ ಮನೆ ಇರಬೇಕು, ಈ ಥರ ಎಲ್ಲ ಫೆಸಿಲಿಟಿ ಮಾಡ್ಕೋಬೇಕು. ಹಂಗಾಗಿ ಬೇರೆ ಬಾಡಿಗೆ ಮನೆ ಹುಡ್ಕೋದಕ್ಕೆ ತುಂಬ ಕಷ್ಟ ಸ್ಪೈನ್ ಇಂಜುರಿ ಆಗಿರೋರಿಗೆ. ಅದಕ್ಕೆ ಸ್ವಂತ ಮನೆಗಳಾದರೆ ನಾವೇನು ಬೇಕಾದ್ರೂ ಆಲ್ಟ್ರೇಷನ್ ಮಾಡ್ಕೋಬೋದು. ಎಲ್ಲಿ ಗೋಡೆ ಹೊಡೆದ್ರೂ ಯಾರು ಕೇಳೋಕ್ಕೆ ಬರಲ್ಲ. ಸೊ ಲೈಫ್ ಟೈಮ್ ಅದು ನಮಗೆ ಪರ್ಮನೆಂಟು ಆಕ್ಸೆಸಿಬಿಲಿಟಿ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಈ ಹೋರಾಟ ನಂದು. ಸೊ ಇವತ್ತು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬಟ್ ಆಂಟಿ ಅಂತೂ ಮನೇನ ಸಿಕ್ಕಾಪಟ್ಟೆ ಚೆನ್ನಾಗಿ ಇಟ್ಕೊಂಡಿದ್ರು. ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಇಲ್ಲಿವರೆಗೂ ಮನೆ ಸ್ಟೋರಿ ಕೇಳಿದ್ರಾ, ಮತ್ತು ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ. ಸೊ ನೆಕ್ಸ್ಟಲ್ಲಿ ಸಿಗ್ತೀವಿ ನಾವು ಕಾರ್ ಡ್ರೈವಿಂಗೊಂದಿಗೆ. ಬಾಲು ಅವರು ಡ್ರೈವಿಂಗ್ ಮಾಡ್ತಾರೆ. ಸೊ ಅದ್ರ ಜೊತೆಲಿ ನಾನು ಕಾರಲ್ಲಿ ಹೋಗ್ತಾಯಿದ್ದೀನಿ. ಸೊ ಇವ್ರ ಸ್ಟೋರಿ ಮುಂದೆ ಕೇಳೋಣ ಸೆಕೆಂಡ್ ಪಾರ್ಟಲ್ಲಿ.
ಸೊ ಈ ಸ್ಪೈನ್ ಇಂಜುರಿ ಆದಮೇಲೆ ನೀವು 9th ಸ್ಟ್ಯಾಂಡರ್ಡಲ್ಲಿ ಆಗಿದ್ದು ಅಂತ ಹೇಳಿರಲ್ಲ, ಅದಾದಮೇಲೆ ನೀವು ಸ್ಕೂಲ್ಗೆ ಏನಾದರೂ ಓದಕ್ಕೆ ಹೋದ್ರಲ್ಲ ಮತ್ತೆ ನೀವು? ಸ್ಕೂಲ್ಗೆ ಹೋಗಲಿಲ್ಲ, 9th ಸ್ಟಾಪು. ಮತ್ತೆ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಕರೆಸ್ಪಾಂಡೆನ್ಸಲ್ಲಿ ಎಕ್ಸಾಮ್ ಬರೆದಿದ್ದು 10th ಮತ್ತು PUC. ಆ್ಯಕ್ಚುಲಿ ಫ್ಯೂಚರ್ ಪ್ಲಾನಲ್ಲಿ ಮದುವೆ ಜೀವನ ಹೇಗೆ ಏನು ಕತೆ ಅದ್ರ ಬಗ್ಗೆ ಹೇಳಿ. ಇಲ್ಲ ಅಕ್ಕ, ಮದುವೆ ಅನ್ನೋದು ತುಂಬ, ಯಾಕಂದರೆ ನಿಮಗೂ ಗೊತ್ತಿವತ್ತು ತುಂಬ ಕಷ್ಟ ಇದೆ ಮದುವೆ ಅನ್ನೋದು ನಮ್ಮ ಪರಿಸ್ಥಿತಿಗೆ. ಅದು ಆಲೋಚನೆ ಇಲ್ಲ. ಏನಾದ್ರು ನಮ್ಮ ಅಮ್ಮಗೆ ಆಸೆ ಇದೆ, ಒಬ್ಬನೇ ಮಗ ಜೀವನದಲ್ಲಿ ಏನಾದರೂ ಮದುವೆ ಮಾಡಬೇಕು, ಯಾಕಂದ್ರೆ ನಾವಿರೋವರೆಗೂ ಪರವಾಗಿಲ್ಲ, ಮುಂದೆ ತದನಂತರ ಒಬ್ಬರು ಇರಬೇಕು ನೋಡ್ಕೊಳ್ಳೋದು. ಒಂದು 4 ವರ್ಷ ಮನೇಲೇ ಇದ್ದೆ. ಮನೆ ಅಕ್ಕಪಕ್ಕ ಸುತ್ತ ಅಲ್ಲೇ ಓಡಾಡ್ಕೊಂಡೆ ಇದ್ದಿದ್ದು. ಹೊರಗಡೆ ಎಲ್ಲೂ ಹೋಗ್ತಿರಲ್ಲ, ಬೇರೆ ಊರಿಗೆ ಹೋಗ್ತಿರಲ್ಲ, ಇಲ್ಲೂ ಹೋಗ್ತಿರಲ್ಲ. ಯಾಕಂದ್ರೆ ಹೋಗಕ್ಕೆ ನಮಗೆ ಆಗ್ತಾ ಇರಲಿಲ್ಲ. ಅಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಯಾರಿಗೆಲ್ಲ ಈ ಹೊಸ ಪ್ರಯತ್ನ ಇಷ್ಟ ಆಯಿತು, ಸ್ಪೈನ್ ಇಂಜುರಿ ನಾನಾಗಿ ಇನ್ನೊಬ್ರು ಸ್ಪೈನ್ ಇಂಜುರಿಯವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಸೊ ತುಂಬ ದೂರ ಟ್ರಾವೆಲ್ ಮಾಡ್ಕೊಂಡು ಈ ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.